ನಮ್ಮ ಸಮಾಜದ ಹಿರಿಯ ಸ್ವಾಮಿಗಳು ಬಹಳ ತಾಳ್ಮೆಯಿಂದ ಅವರದೇ ಆದಂತಹ ರೀತಿಯಲ್ಲಿ ಧಾರ್ಮಿಕವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ನಾನು ಹೋಗ್ತಾ ಇದ್ದೀನಿ ಭಕ್ತಾದಿಗಳೆಲ್ಲ ಇದ್ದಾರೆ. ಕೆಲವು ವರ್ಷದಿಂದ ಆಯಿತು, 25 ವರ್ಷದಿಂದ ಅವರ ಮಠ ಸ್ಥಾಪನೆ ಆಯಿತು. ಈಗ ಒಬ್ಬರು ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ತಾವು ಮಾಡಿದ್ರು, ತಾವು ಸಿಎಂ ಆಗಬೇಕು ಅಂತ ಕೂಡ ಸಾಕಷ್ಟು ಹೇಳಿದ್ರು. ನನಗೆ ಆಶೀರ್ವಾದ ಮಾಡಿದ್ರು, ನಿರ್ಮಲ ಮನಸ್ಸಿನಿಂದ ಅವರು ಆಶೀರ್ವಾದ ಮಾಡಿದ್ರು. ಅವ್ರ ಬಗ್ಗೆ ನಮಗೆಲ್ಲ ಬಹಳ ಅಪಾರವಾದಂಥ ಗೌರವ ಅನಿಸ್ತಂಥದ್ದು. ಸರ್, ಈಗ ಬಿಜೆಪಿ ಅವರು ಇಲ್ಲಿಂದ ಧರ್ಮಸ್ಥಳ ಹೋಗಿದ್ದಾರೆ. ಧರ್ಮಸ್ಥಳ ನೋಡ್ರಿ, ಬಿಜೆಪಿಯವರು ಏನು ಮಾತಾಡಲಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಗಿತ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊತ್ತು ಅವರು ಹಿಂದುತ್ವ ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ನಾನು ಇದರಲ್ಲಿ ಬಿಜೆಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು, ಬೇರೆ ಏನೂ ಇಲ್ಲ. ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ? ಫಸ್ಟ್ ಡೇ SIT ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಈ ಒಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಇವರು? ಒಬ್ರು ಮಾತಾಡಲಿಲ್ಲ. ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ. ರಾಜಕಾರಣ ಮಾಡಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ. ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಡ. ನಮ್ಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟೇ. ಅವ್ರಿಗೆ ಯಾರಿಗೆ ಆಗಲಿ, ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಅನ್ನೋರು ನಾವು. ಯಾಕೆಂದ್ರೆ ಯಾರೋ ಪೊಲೀಸ್ ಸ್ಟೇಷನ್ಗೆ ಬಂದು ಸುಳ್ಳು ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟದ್ನ ಕೋರ್ಟ್ಗೆ ಹೋಗಿ ಕೊಟ್ಟದ್ನ ನೀವೇನಾದ್ರು ನಾವು ತನಿಖೆ ಮಾಡಲಿಲ್ಲ ಅಂತ, ಸರ್ಕಾರ ತನಿಖೆ ಮಾಡಲಿಲ್ಲ ಏನು ಹೇಳ್ತಿದ್ರು ಇವರು? ಏನ್ರಿ, ಕೋರ್ಟಲ್ಲಿ ಬಂದು 164 ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಅದು ಬಂದು ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಬೇಕು. ಅದು ಏನ್ ಬೇಕಾದ್ರೂ ಕೇಳಲಿ, ಮಂಪರು ಕೇಳಲಿ, ಇನ್ಯಾವ್ದಾದ್ರು ತನಿಖೆ ಕೇಳಲಿ, ಅದೆಲ್ಲ ನಾವೇನು ತಪ್ಪಲ್ಲ. ಇದನ್ನ SIT ರಷ್ಟೇ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ಅವರು? ಅವರೇ ತಾನೇ ಮಾಡಕ್ ಕೇಳಿದ್ದು. SIT ಬೇಕು, ತನಿಖೆ ಬೇಕು ಅಂತ ಹೇಳಿದವ್ರೆ ಅವರು. ಈಗ ತಿರ್ಗಾ ಎಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ. ಹತ್ತಡಿನೋ ಮುತ್ತ ಅವ್ರು ಪೊಲೀಸ್ ಅವರು. ಅವ್ರಿಗೆ ನಾವ್ ಯಾಕೆ ಇಂಟರ್ಫಿಯರ್ ಆಗಬೇಕು, ಎಷ್ಟು ಗೋಡೆ ತೆಗಿಬೇಕು ಮಾಡಬೇಕು ಅಂತೇಳಿ ಅದಕ್ಕೇನ್ ಬೇಕಾದ್ರೆ ಅವ್ರು ಕೇಳ್ಕೊಳ್ಳಿ. ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಹೇಳಿದ್ದು ನಿಜವಾಗಿದೆ. ಟೆಲಿಂಗ್ ಯು, ನನಗೆ ನನ್ನ ವೈಯಕ್ತಿಕವಾಗಿ ಗೊತ್ತಂತ ವಿಚಾರ ನಾನು ಹೇಳ್ತಾ ಇದ್ದೀನಿ. ನನ್ನ ವೈಯಕ್ತಿಕವಾದಂಥ ಒಂದು ಅನುಭವ. ಬಟ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ಗೆ ನಾನು ಭಾಗಿಯಾಗಿ ತಯಾರಿಲ್ಲ. ಇಲ್ಲ ಅಂತ ಅಂದ್ರೆ ನಮ್ಮ ಹೋಮ್ ಮಿನಿಸ್ಟ್ರು ಅಲ್ಲಿ CM ಆಗಲಿ. ಇದನ್ನ ನಮ್ಮ CRPಲಿ ನಮ್ಮ ಇವರ MLAಗಳು ಇಲ್ಲಿ ಮಾತಾಡಿದ್ದಾರೆ. ನಮ್ಮ MLAಗಳೆಲ್ಲ ಶಿವಲಿಂಗೇಗೌಡರು ಆದಿಯಾಗಿ, ನಮ್ಮ ಗೋಪಾಲ್ ಕೃಷ್ಣ, ನಮ್ಮ ಪುತ್ತೂರು MLA, ನಮ್ಮ MLC, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ವಿನಯ್ ಕುಮಾರ್ ಸೊರ್ಕೆ ಅವರೆಲ್ಲ ಬಂದು, ರಮನಾಥ್ ರೈ ಅವರೆಲ್ಲ ಬಂದು ನಮಗೆ ವೈಯಕ್ತಿಕವಾಗಿ ಬಂದು ಸ್ಟಾರ್ಟಿಂಗೇ ಬಂದು ಭೇಟಿ ಮಾಡಿದ್ದಾರೆ. ಅವರು ಬಂದು ನಮಗೆ CMಗೆಲ್ಲ ಭೇಟಿ ಮಾಡಿ, ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಹೇಳಿದ್ದಾರೆ ಏನಿದೆ ಅಲ್ಲಿ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಅಂತ ಹೇಳಿದ್ದಾರೆ. ನಾವು ಅದನ್ನ ಒಬ್ಬ ರೂಲಿಂಗ್ ಗೌರ್ಮೆಂಟ್ ಆಗಿದ್ಕೊಂಡು ನಾವು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ನಾವೇನು ಮಾತಾಡಕ್ಕೆ ಹೋಗಿರ್ಲಿಲ್ಲ. ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯಿತು. ನಮ್ಮ ಪಾರ್ಟಿಲೂ CM ಹೇಳಿದ್ದಾರೆ, ಪಾರ್ಟಿಯವ್ರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ, ಕಾನೂನು ಪ್ರಕಾರ ಮಾಡ್ತೀನಿ. ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ. ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, CMನೇ ಕೊಲೆಗಾರ ಅಂತ ಹೇಳಿದ್ದಾನೆ. ಗೊತ್ತಿದೆಯಾ ನಿಮ್ಗದು? ನೀವು ಯಾರು ಅದನ್ನು ಹಾಕಿಲ್ಲ. ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ, ಇದಕ್ಕೆ ಅವನು CMನೇ ಕೊಲೆಗಾರ ಅಂತ ಹೇಳಿದ್ದಾನೆ. ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ಬ್ರೇಕ್ ಆಗ್ತೀರಾ ಅಂತ ಸದನದಲ್ಲಿ ನಾನು ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಅಟ್ ಎನಿಥಿಂಗ್. ನನಗೆ ಅವ್ರು ಯಾರು ಪೊಲೀಸವ್ರು ಮಾಡ್ತವ್ರೆ ಅನ್ನೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ. ಹೋಮ್ ಮಿನಿಸ್ಟರ್ ಇದ್ದಾರೆ, ದೇ ವಿಲ್ ಡೀಲ್ ವಿತ್ ಇಟ್. ಕಾನೂನು ಬ್ರೇಕ್ ಹಾಕೋದು ನಾನಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವರೇ ತೀರ್ಮಾನ ಮಾಡಬೇಕು. ಬಟ್ ನಾವು ಎವ್ರಿ ಡೇ ವಿ ಆರ್ ಆಲ್ಸೋ ಟ್ರೈ ಟು ಗೆಟ್ ಅವರ್ ಇನ್ಫಾರ್ಮೇಶನ್ ಫ್ರಮ್ ಅವರ್ ಓನ್ ಸೋರ್ಸ್. ದಟ್ಸ್ ಆಲ್. ನನಗೆ ನಾ ಪೊಲೀಸವ್ರ ಹತ್ರ ಏನು ಮಾತಾಡಬೇಕು? ಅಲ್ಲಿ 100 ಜನ ಇದಾರಲ್ಲ, ಬೆಳಗ್ಗೆ ಸಾಯಂಕಾಲ ಹಿಂದೆ ಹೋಯ್ತಾ ಇರೋರು ಇದಾರಲ್ಲ, ನೀವು ಟಿವಿಯವರು ಇದ್ದೀರಲ್ಲ, ಫಾರಿನ್ ಟಿವಿನೂ ಬಂದಿದೆ, ಇಂಡಿಯಾ ಟಿವಿನೂ ಬಂದಿದೆ, ಕೇರಳ ಟಿವಿನೂ ಬಂದಿದೆ, ಎಲ್ಲ ಟಿವಿನೂ ಬಂದಿದೆ. ನೀವೇನು ಮಾಹಿತಿ ಕೊಡ್ತಾ ಇದ್ದೀರಾ ಅದು ನಾವು ನೋಡ್ಕೊಳ್ತಾ ಇದ್ದೀವಿ.